ಮೂವರು ಮಕ್ಕಳ ಜೊತೆಗೆ ಈ ವೈದ್ಯ ದಂಪತಿ ದುರಂತ ಅಂತ್ಯ ಕಂಡಿದ್ದಾರೆ. ಇನ್ನು ಡಾಕ್ಟರ್ ಪ್ರತೀಕ್ ಜೋಶಿ ಇವರಿಗೆ ಕರ್ನಾಟಕದ ಲಿಂಕ್ ಇದೆ. ಯಾಕಂತಂದರೆ ಬೆಳಗಾವಿಯ KLE ಕಾಲೇಜಿನ ವಿದ್ಯಾರ್ಥಿ 2000ರಿಂದ 2005ನೇ ವರ್ಷದವರೆಗೆ ಅಲ್ಲಿ ವ್ಯಾಸಂಗ ಮಾಡಿದ್ದಾರೆ. ಆ ಬ್ಯಾಚಿನ ವಿದ್ಯಾರ್ಥಿ MBBS ವ್ಯಾಸಂಗ ಮಾಡಿದ್ದಾರೆ. ಪ್ರತೀಕ್ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡ್ತಾ ಇದ್ರು. ಜೀವನ ಕಟ್ಟಿಕೊಳ್ಳೋದಕ್ಕೆ ಕುಟುಂಬ ಸಮೇತ ಲಂಡನ್ಗೆ ಹೋಗ್ತಿದ್ರು. ನನ್ನ ವಿದ್ಯಾರ್ಥಿ ಈ ರೀತಿ ದಾರುಣ ಅಂತ್ಯ ಕಂಡಿದ್ದು ನನಗೆ ಬೇಸರ ತರಿಸಿದೆ ಅಂತ KLEಯ ಪ್ರಾಚಾರ್ಯ ಡಾಕ್ಟರ್ ನಿರಂಜನ ಮಹಾಂತ ಶೆಟ್ಟಿ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಅವರನ್ನು ಮಾತನಾಡಿಸಿದ್ದಾರೆ, ನೋಡೋಣ. ನಿನ್ನೆ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂಥ ವಿಮಾನ ದುರಂತದಲ್ಲಿ ಏನು ಕೆಲವರು ಮೃತಪಟ್ಟಿದ್ದಾರೆ, ಅವರಲ್ಲಿ ಪ್ರಮುಖವಾಗಿ ಏನಂತಂದರೆ ಜೋಶಿ ಅನ್ನೋರ ಕುಟುಂಬ ಏನಿದೆ ಅದು ಆ ಫೋಟೋ ಏನಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂಥದ್ದು ಮತ್ತು ಕೊನೆಯ ಸೆಲ್ಫಿ ಅನ್ನೋ ರೀತಿಯಲ್ಲಿ ಅದನ್ನು ಈಗ ಚರ್ಚೆ ಮಾಡಲಾಗ್ತಾ ಇದೆ. ಆ ಏನು ಜೋಶಿ ಇದ್ದಾರೆ ಅವರು ಏನಂತಂದರೆ ಓದಿದ್ದು ಬೆಳಗಾವಿಯ KLEಯ ಒಂದು ವೈದ್ಯಕೀಯ ವಿದ್ಯಾಲಯದಲ್ಲಿ ಅನ್ನೋದು ಪ್ರಮುಖವಾಗಿರುವಂಥದ್ದು. ಈ ಕುರಿತಂತೆ ಮಾತನಾಡಲಿಕ್ಕೆ ಏನಂತಂದರೆ ಬೆಳಗಾವಿಯ ವೈದ್ಯಕೀಯ ವಿದ್ಯಾಲಯದ ಪ್ರಿನ್ಸಿಪಾಲರು ನನ್ನ ಜೊತೆ ಇದ್ದಾರೆ, ಅವರನ್ನು ಮಾತಾಡ್ತೀರಿ. ಮೇಡಮ್, ಅವರು ಒಂದಿಟ್ಟ ಮೇಡಮ್ ಅವರು ಯಾವ ಬ್ಯಾಚು, ಜೊತೆಗೆ ಎಷ್ಟು ವರ್ಷ ಇಲ್ಲಿದ್ದರು? ಪ್ರತೀಕ್ ಜೋಶಿ ಅವರು 2000ನಲ್ಲಿ ನಮ್ಮಲ್ಲಿ MBBS ಕೋರ್ಸ್ ಜಾಯ್ನ್ ಆಗಿದ್ದರು. 2005ನಲ್ಲಿ ಮುಗಿಸಿದ್ರು. ಅವರು ಭಾಳ ಒಳ್ಳೆ ಹುಡುಗ, ಅಂದರೆ ಸಿನ್ಸಿಯರು, ಹಾರ್ಡ್ ವರ್ಕಿಂಗು, ಏನು ಒಂದು ವಿದ್ಯಾರ್ಥಿನಲ್ಲಿ ಏನು ಕ್ಯಾರೆಕ್ಟರ್ಸ್ ಇರಬೇಕು ಅವೆಲ್ಲ ಇದ್ದು. ಆಮೇಲೆ ಭಾಳ ಹೆಲ್ಪ್ಫುಲ್, ತಮ್ಮ ಕ್ಲಾಸ್ಮೇಟ್ಸ್ಗೆಲ್ಲ ಭಾಳ ಸಹಾಯ ಮಾಡ್ತಿದ್ರು. ಜೋವಿಯಲ್ಸ್ ಕೂಡ ಇದ್ದರು, ಹಾಗಾಗಿ ಭಾಳ ಪಾಪ್ಯುಲರ್ ಸ್ಟೂಡೆಂಟು. ಅಷ್ಟೇ ಇಲ್ಲ, ಮುಗಿಸಿದ ಮೇಲೆ ಅವರು ರೇಡಿಯಾಲಜಿ ಕೋಲಾರ ಮೆಡಿಕಲ್ ಕಾಲೇಜ್ನಲ್ಲಿ ಮಾಡಿಕೊಂಡ್ರು. ಆಮೇಲೆ ಅವರು ಕೆಲವು ವರ್ಷ ರಾಜಸ್ಥಾನಲ್ಲೇ ತಮ್ಮೂರ ಅಲ್ಲೇ ಸೇವೆ ಮಾಡಿ ಮುಂದೆ ಲಂಡನ್ ಹೋದರು. ಅಲ್ಲಿ ಕನ್ಸಲ್ಟೆಂಟ್ ರೇಡಿಯಾಲಜಿಸ್ಟ್ ಅಂಥೇಳಿ 3 ವರ್ಷ ಅಲ್ಲಿ ಸೇವೆ ಮಾಡ್ತಾಯಿದ್ರು. ಈಗಪ್ಪ ಈ ವರ್ಷ ಅವರು ತಮ್ಮ ಕುಟುಂಬ ಅಂದರೆ ಹೆಂಡತಿ ಮಕ್ಕಳನ್ನು ಲಂಡನ್ ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ದರು. ಪಾಪ ಈ ದುರ್ಘಟನೆಯಲ್ಲಿ ಪೂರಾ ಏನು ಉತ್ಸಾಹದಿಂದ ಹೋಗ್ತಾಯಿದ್ರು, ಪೂರಾ ಕುಟುಂಬವೇ ನಾಶ ಆಯಿತು ಈ ದುರ್ಘಟನೆಯಲ್ಲಿ. ಅದಕ್ಕೆ ಆ ಸೆಲ್ಫಿ ಫೋಟೋನಲ್ಲಿ ಸುಧಾ ನೀವು ನಿಮ್ಗೆ ಕಂಡು ಬರ್ತೈತಿ ಎಷ್ಟು ಉತ್ಸಾಹದಿಂದ ಹೋಗ್ತಾಯಿದ್ರು. ಮಕ್ಕಳು ಸುಧಾ ನಗುಮುಖದಿಂದ ಹೋಗ್ತಾಯಿದ್ರು. ಆದರೆ ದೇವರು ಭಾಳ ಅನ್ಯಾಯ ಮಾಡಿದರು ಈ ಕುಟುಂಬ ಜೊತೆಗೆ, ಎಲ್ಲರ ಜೊತೆಗೆ. ಬರೀ ಈ ಕುಟುಂಬ ಅಷ್ಟೇ ಇಲ್ಲ, ಎಲ್ಲರ ಜೊತೆಗೆ. ಎಲ್ಲರೂ ಸಾಯ್ಬೇಕಂದ್ರೆ ಅದು ಕೆಲವು ಮಿನಿಟ್ನಾಗೆ ಸತ್ತು ಹೋದರು, ಎಲ್ಲರೂ ಸುಟ್ಟು ಹೋದರು. ಅಂದ್ರೆ ಆ ಹೆಣ ಸುಧಾ ಸಿಗಲಿಲ್ಲ ಯಾರಿಗೂ. ಭಾಳ ದುಃಖವಾದ. ಸ್ಪೆಷಲಿಸ್ಟು ಎದ್ರೊಳಗೆ ರೇಡಿಯಾಲಜಿ ಅಂದರೆ ಈ CT ಸ್ಕ್ಯಾನು, MRI, ಅಲ್ಟ್ರಾಸೌಂಡ್ ಎಲ್ಲ ಸ್ಕ್ಯಾನಿಂಗ್ ಮಾಡ್ತಾರಿಲ್ಲ, ಆ ವಿಷಯದಲ್ಲಿ ಅವರು ಸ್ಪೆಷಲಿಸ್ಟ್ ಇದ್ದರು. ಇವತ್ತೇನಾದರೂ ಶ್ರದ್ಧಾಂಜಲಿ ಏನಾದರೂ ಸಲ್ಲಿಸಿದ್ರು ಇಲ್ಲಿ? ಇವತ್ತು ಒಂದು ಕಂಡೋಲೆನ್ಸ್ ಇಟ್ಕೊಂಡಿದ್ದೇವೆ ನಾವು. ಈಗ ಅವರ ಸಹಪಾಠಿಗಳು ನನ್ನ ಜೊತೆ ಇದ್ದಾರೆ, ಅವರನ್ನು ಮಾತಾಡಿಸ್ತೀನಿ. ಈಗ ಜೋಶಿ ಅವರು ಎಷ್ಟು ವರ್ಷ ನಿಮ್ಮ ಜೊತೆ ಇದ್ದರು, ಜೊತೆಗೆ ಅವರು ಒಡನಾಟ ನೆನೆಸ್ಕೊಳ್ಳೋದಾದರೆ? ಪ್ರತೀಕ್ ನನ್ನ ಜೊತೆ ಆಲ್ಮೋಸ್ಟ್ 7-8 ವರ್ಷ, ಇಲ್ಲಿ 5.5 ವರ್ಷ. ಆಮೇಲೆ ನಾವು ಕೇರಳಕ್ಕೆ ಹೋದ್ವಿ ಓದೋಕ್ಕೆ, ಅಲ್ಲಿ 1.5 ವರ್ಷ. ಆಮೇಲೆ ನಾವು ಎಕ್ಸಾಮ್ ಎಲ್ಲ ಬರೆಯೋಕ್ಕೆ ಹೋಗ್ತೀವಿ, ಅವ್ರು ಡೆಲ್ಲಿಗಿದ್ದರು. ಸೊ ಅಲ್ಲಿ ಹೋದಾಗೂ ನಾವು ಭೇಟಿ ಆಗ್ತಿದ್ವಿ. ಅವರು ಒಡನಾಟ ನನ್ನ ಜೊತೆ ಅಂತ ಅಲ್ಲ, ಯಾರ ಜೊತೆನೂ ಅಂಥ ಮನುಷ್ಯ ಇರಲಿಲ್ಲ ನಮ್ಮ ಬ್ಯಾಚಲ್ಲಿ. ಮನಸ್ಸಲ್ಲಿ ಏನೂ ಇಲ್ಲ, ತುಂಬ ಒಳ್ಳೆ ಮನಸ್ಸು. ಅವನ ಜೊತೆ ಇದ್ದರೆ ನಿಮಗೆ ಯಾವಾಗಲೂ ರಿಲ್ಯಾಕ್ಸ್ ಇರೋದು. ಮೆಡಿಕಲ್ ಫೀಲ್ಡಲ್ಲಿ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಬಟ್ ಅವ್ನ ಜೊತೆಗಿದ್ದರೆ ನಿಮಗೆ ಯಾವಾಗೂ ಆ ಸ್ಟ್ರೆಸ್ಸು ಆ ಥರ ಏನೂ ಇರ್ತಿಲ್ಲ, ಆರಾಮಾಗಿ ಕೂಲಾಗಿರೋದು. ಆಮೇಲೆ ತುಂಬ ಒಂದು ಯುನೀಕ್ ಕ್ಯಾರೆಕ್ಟರ್ ಅವ್ರದ್ದು. ಒಂದೊಂದು ವಿಷಯಗಳು ಅವರೇ ಮಾಡೋದು. ಸೊ ನಾವು ಫಸ್ಟ್ ನಮಗೆ ಕ್ಲೋಸ್ ಫ್ರೆಂಡ್ಶಿಪ್ ಆಗಿದ್ದು ನಾವು ಅವ್ರದ್ದು ಬೈಕ್ ತರೋಕ್ಕೆ ಗಡಿಂಗ್ಲಾಜಿಗೆ ಹೋಗಿದ್ವಿ. ಅಲ್ಲಿಂದ ನಾವು ಆ್ಯಕ್ಚುಲಿ ಬಿಕೇಮ್ ಕ್ಲೋಸ್. ಆಮೇಲೆ ನಮ್ಮ ಜೊತೆ ಕೇರಳಗೂ ಬಂದಿದ್ದರು. ಆಮೇಲೆ ಡೆಲ್ಲಿಗೆ ಹೋದರು. ಕೋಲಾರಲ್ಲಿ PG ಮಾಡಿ ದೆನ್ ಹಿ ವೆಂಟ್ ಟು ಡೆಲ್ಲಿ. ಅಲ್ಲಿಂದ UK ಹೋದರು. UK ಹೋದ್ಮೇಲೆ ಸ್ವಲ್ಪ ಅವ್ರು ಬ್ಯುಸಿ ಆದರು, ನಾವು ಬ್ಯುಸಿ ಆದ್ವಿ. ಫೋನಲ್ಲಿ ಮಾತಾಡ್ತಿದ್ವಿ, ಭೇಟಿ ಯಾವಾಗೂ ಆಗಿಲ್ಲ. ಆಮೇಲೆ ಈಗ 25 ವರ್ಷ ಆದಮೇಲೆ ಅಂದರೆ ಈಗ ರಿಯೂನಿಯನ್ ಮಾಡ್ತಾಯಿದ್ವಿ, ಅದಕ್ಕೆ ಭೇಟಿ ಆಗೋಣ ಅಂತ ಇತ್ತು ಪ್ಲ್ಯಾನ್.
ಬಟ್ ಅದು ಇನ್ನೇನು ಸಾಧ್ಯ ಇಲ್ಲ ಅದು. ಮೇಡಮ್, ತಾವು ಒಡನಾಟಿ ಅವರ ಸಹಪಾಠಿ ತಾವು. ನಿನ್ನೆ ಫೋಟೋ ನೋಡಿದಾಗ ಏನು ಅನ್ನಿಸ್ತು? ಫೋಟೋ ಎಲ್ಲರೂ ಗಮನಿಸಿದ್ರೆ ಅದು ಭಾಳ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ವೈರಲ್ ಆಯಿತು. ಯಾಕಂದರೆ ಕೊನೆಯ ಸೆಲ್ಫಿ, ಫ್ಯಾಮಿಲಿ ಸೆಲ್ಫಿ ಅನ್ನೋ ರೀತಿಯಲ್ಲಿ ಅದು ಹರಿದಾಡ್ತಾ ಇದೆ. ನೋಡಿದಾಗ ಅವರೇ ಅಂತೇಳಿ ಕಂಡು ಹಿಡಿದ್ರ ಹೇಗೆ ಅಂತ? It was very heart-wrenching for us to see his photos, and especially with his family. They were all very enthusiastic to go and start a new life in UK, and it is very heartbreaking. We were very, very sad to see one of our classmates in this situation. So. ಮೇಡಮ್, ಎಷ್ಟು ಜನ ಇದ್ರಿ ತಾವು ಇದರಲ್ಲಿ? ಎಷ್ಟು ಜನ ಬ್ಯಾಚಲ್ಲಿದ್ರಿ? 150 ಜನದ ಬ್ಯಾಚ್ ಇದ್ವಿ. ಸೊ ಈ ರಿಯೂನಿಯನಲ್ಲಿ ಎಲ್ಲರಿಗೂ ಜೊತೆಗೆ ಕಮ್ಯುನಿಕೇಟ್ ಮಾಡಿ ಆ ಗ್ರೂಪಲ್ಲಿ, ವಾಟ್ಸಪ್ ಗ್ರೂಪಲ್ಲಿ ಎಲ್ಲರೂ ಬರ್ರಿ ಅಂತ ಅದು ಪ್ರೊಸೆಸ್ ನಡೀತಾ ಇತ್ತು ನಮ್ಮದು. ಸೊ ಇಟ್ ಈಸ್ ವೆರಿ ಸ್ಯಾಡ್ ಥಿಂಗ್ ದಟ್ ಹ್ಯಾಪನ್ಡ್. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಇವನ್ ಥಿಂಕ್ ಅದು ಆಗಿದೆ ಅಂತ. ಹಂಗೆ ಎಕ್ಸೆಪ್ಟೆನ್ಸ್ ಡಿಫಿಕಲ್ಟ್ ಆಗ್ತಾಯಿದೆ ಎಲ್ಲರಿಗೂ. ಜೋಶಿ ಅವ್ರ ಕುಟುಂಬದವ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ನಿನ್ನೆ ಫೋಟೋ ನೋಡಿದ್ರೆ ಪಾಪ ಚಿಕ್ಕ ಮಕ್ಕಳು ಎಷ್ಟು ಖುಷಿಯಿಂದ ಎಲ್ಲರೂ ಒಟ್ಟಿಗೆ ಹೋಗ್ತಾಯಿದ್ರು. ನೋಡಿಬಿಟ್ಟು ತುಂಬ ಕೆಟ್ಟ ಅನಿಸುತ್ತೆ. ತುಂಬ ಚಿಕ್ಕ ಮಕ್ಕಳು ತುಂಬ ಖುಷಿಯಿಂದ ಅವರು ವಾಪಸ್ ಹೋಗ್ತಾಯಿದ್ರು, ಲಂಡನ್ಗೆ ಶಿಫ್ಟ್ ಆಗೋಣ ಅಂತ. ದೇವ್ರು ಹೀಗೆ ಮಾಡಬಾರ್ದಾಗಿತ್ತು ಅಂತ ತುಂಬ ನಮಗೆ ಕೇಳಿ ತುಂಬ ಬೇಜಾರಾಗ್ಬಿಟ್ಟಿದೆ ಇದು. ಇದಿಷ್ಟು ಏನಂತಂದರೆ KLE ವೈದ್ಯಕೀಯ ವಿದ್ಯಾಲಯದ ಪ್ರಿನ್ಸಿಪಾಲರು ಹಾಗೆಯೇ ಸಹಪಾಠಿಗಳ ಮಾತು. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ಒಂದಿಡೀ ಕುಟುಂಬ ಈ ದುರಂತದಲ್ಲಿ ಬಲಿಯಾಗಿರೋದನ್ನು ನೋಡಿದ್ರಿ. ಅವರಿಗೆ ಕರ್ನಾಟಕದ ಲಿಂಕ್ ಇದೆ. ಯಾಕಂತಂದರೆ ಕರ್ನಾಟಕದಲ್ಲೇ MBBS ಓದಿದವರು ಡಾಕ್ಟರ್ ಪ್ರತೀಕ್ ಜೋಶಿ, ಅವರ ಪತ್ನಿ ಡಾಕ್ಟರ್ ಕೋಮಿ ವ್ಯಾಸ್ ಮತ್ತು 3 ಮಕ್ಕಳು ನಿನ್ನೆ ಲಂಡನ್ಗೆ ಶಿಫ್ಟ್ ಆಗ್ತಾ ಇದ್ರು. ಅಂದರೆ ಪ್ರತೀಕ್ ಜೋಶಿ ಲಂಡನ್ನಲ್ಲೇ ಇದ್ದವರು, ಅಲ್ಲೇ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಕರ್ತವ್ಯದಲ್ಲಿದ್ದರು. ಪತ್ನಿ ಮತ್ತು ಮಕ್ಕಳನ್ನು ಮೂವ್ ಮಾಡ್ತಾಯಿದ್ರು, ಅಲ್ಲೇ ಬದುಕು ಕಟ್ಕೋಬೇಕು ಅನ್ನುವಂಥ ಯೋಚನೆಯಲ್ಲಿ. ಬಟ್ ವಿಧಿ ಬೇರೆಯದ್ದೇನೆ ಬರೆದಿತ್ತು. ಆ ಫೋಟೋ ನೋಡ್ತಾ ಇದ್ದೀರಿ, ಆ ಮಕ್ಕಳು ಕೂಡ ಖುಷಿಯಲ್ಲಿ ಸೆಲ್ಫಿಗೆ ಪೋಸ್ ಕೊಟ್ಟಿರೋದನ್ನು ಗಮನಿಸಬಹುದು. ನೋವಾಗುತ್ತೆ. ಇಡೀ ಫೋಟೋವನ್ನು ಗಮನಿಸಿದರೆ ಆ ಕುಟುಂಬವೇ ಇವತ್ತು ಇಲ್ಲದಂತಾಗಿದೆ. ಇಡೀ ಕುಟುಂಬ ಇಲ್ಲದಂಥ ಸ್ಥಿತಿ. ಈ ಹೊತ್ತಿಗೆ ಲಂಡನ್ನಲ್ಲಿ ಇರ್ತಾ ಇದ್ರು, ಹೊಸ ಬದುಕಿಗೆ ಬೇಕಾದಂಥ ಸಿದ್ಧತೆಯನ್ನು ಲಂಡನ್ನಲ್ಲಿ ಮಾಡಿಕೊಳ್ತಾ ಇದ್ರು. ಆದರೆ ಎಲ್ಲವೂ ಒಂದೇ ಕ್ಷಣದಲ್ಲಿ ಮುಗಿದು ಹೋಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.